ಕಾವ್ಯ ಅವರು ಗಿಲ್ಲಿ ಅವರಿಗೆ ವಿಶ್ ಕೂಡ ಮಾಡಿದ್ದಾರೆ. ಏನಂತ ಹೇಳಿ ಅಂದರೆ, ಬಡವರ ಮಕ್ಕಳು ಬೆಳಿಬೇಕು. ಏ ಗಿಲ್ಲಿ, ಕಂಗ್ರ್ಯಾಚುಲೇಷನ್ ಕಣೋ, ಯು ಡಿಸರ್ವ್ ಇಟ್. ಫ್ರಮ್ ಝೀರೋ ಟು ಹೀರೋ ನಾವ್, ಮೋರ್ ಟು ಗೋ. ಆದಷ್ಟು ಬೇಗ ಆ್ಯಕ್ಷನ್ ಕಟ್ ಹೇಳುವ ಹಾಗಾಗಲಿ, ತುಂಬ ತುಂಬ ಒಳ್ಳೆಯದಾಗಲಿ ಅನ್ನುವಂತಹ ವಿಶಸ್ಸನ್ನು ಕಾವ್ಯ ಅವರು ಸುದೀಪ್ ಸರ್ ಅವರು ಏನು ಗಿಲ್ಲಿಯವರ ಹ್ಯಾಂಡನ್ನು ರೈಸ್ ಮಾಡೋದಿದೆ ಅದು, ಮತ್ತು ಕಾವ್ಯ ಮತ್ತು ಗಿಲ್ಲಿಯವರು ಇಬ್ಬರು ಕೂತ್ಕೊಂಡಿರುವಂಥ ಫೋಟೋಸ್ ಏನಿದೆ ಎಲ್ಲವನ್ನು ಸಹ ಹಾಕಿ ಒಂದು ಸಾಂಗನ್ನು ಹಾಕಿ ಅಪ್ಲೋಡನ್ನು ಮಾಡಿರುವಂಥದ್ದು. ನಿಜಕ್ಕೂ ಸಹ ಇದೇ ಅಲ್ವಾ ಒಳ್ಳೆಯ ಸ್ನೇಹ, ಇದೇ ಅಲ್ವಾ ಬೇಕಾಗಿರೋದು. ಯಾರೋ ಒಬ್ಬರು ಗೆದ್ದರು ಅಂತ ಹೇಳಿ ನಾವು ಹುರ್ಕೊಂಡು ಈ ರೀತಿಯಾಗಿ ಅವರಿಗೆ ಏನೇನೋ ಹೇಳುವುದರ ಬದಲು ಇವರು ಕೂಡ ಒಳ್ಳೆಯದಾಗಲಿ, ಮುಂದಿನ ಜೀವನಕ್ಕೆ ಅವರಿಗೆ ಯಶಸ್ಸು ಸಿಗಲಿ ಅಂತ ಹೇಳುವಂತಹ ಫ್ರೆಂಡ್ಶಿಪ್ ನಿಜಕ್ಕೂ ಕೂಡ ಉತ್ತಮ. ಕಾವ್ಯದಿಂದ ಗಿಲ್ಲಿ, ಗಿಲ್ಲಿಯಿಂದ ಕಾವ್ಯ ಅದಲ್ಲ, ಇಬ್ಬರನ್ನೂ ಸಹ ಕರ್ನಾಟಕ ಜನತೆ ಒಪ್ಪಾಗಿದೆ. ಅದಕ್ಕಾಗಿ ತಾನೇ ಅವರಿಬ್ಬರ ಫ್ಲೆಕ್ಸ್ಗಳನ್ನು, ಕಟೌಟ್ಗಳನ್ನು ಹಾಕಿ, ಹಾರವನ್ನು ಹಾಕಿ, ಹಾಲಿನ ಅಭಿಷೇಕವನ್ನು ಮಾಡಿದ್ದು. ನಿಜಕ್ಕೂ ಸಹ ಕರ್ನಾಟಕದ ಜನತೆ ಒಬ್ಬರಿಗೊಬ್ಬರನ್ನು ಗೌರವಿಸಿದರೆ ನಿಜಕ್ಕೂ ಕೂಡ ಅವರ ಮೇಲಿನ ಪ್ರೀತಿ ಗೌರವ ಏನಿದೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಹೇಟ್ ಮಾಡೋದಕ್ಕೆ ಅಂತ ನಿಂತರೆ ಬೇರೆ ಯಾವುದೇ ವ್ಯಕ್ತಿಯೂ ಸಹ ಅವರನ್ನು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾವ್ಯ ಅವರು ಸಹ ಗಿಲ್ಲಿಯವರ ಜೊತೆ ಯಾವ ರೀತಿಯಾದಂತಹ ಉತ್ತಮ ಸ್ನೇಹ ಸಂಬಂಧವನ್ನು ಅವರು ಹೊಂದಿದ್ರು, ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರವೂ ಸಹ ಅದೇ ರೀತಿಯಾದಂತಹ ಉತ್ತಮ ಸ್ನೇಹಕ್ಕೆ ನಿಜಕ್ಕೂ ಕೂಡ ಅವರು ಈ ರೀತಿಯಾಗಿ ವಿಶ್ ಮಾಡಿರುವಂಥದ್ದು ನಿಜಕ್ಕೂ ಸಹ ಇದೊಂದು ಮೆಚ್ಚುವಂಥದ್ದು. ಗಿಲ್ಲಿಯವರ ಬಹುದೊಡ್ಡ ಆಸೆ ಎಂದರೆ ಅದು ಆ್ಯಕ್ಷನ್ ಕಟ್ ಹೇಳಿ ಡೈರೆಕ್ಷನ್ ಮಾಡುವಂಥದ್ದು. ಅವರ ಆಸೆ ಏನಿದೆ ನಿಜಕ್ಕೂ ಕೂಡ ನೆರವೇರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ನೀವು ಸಹ ಗಿಲ್ಲಿ ಹಾಗೂ ಕಾವ್ಯ ಅವರ ಸ್ನೇಹವನ್ನು ಇಷ್ಟಪಟ್ಟಿದ್ದಾಗಲಿ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.